ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಲ್ದಿಯೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದು ಹೆಸರಿಟ್ಟಿನ ದೋಸೆ. ಸೊ ಈ ದೋಸೆ ಬಂದುಬಿಟ್ಟು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಕೊಳ್ಬೋದು ಅಥವಾ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಹೆಸರು ಕಾಳು ದೋಸೆ. ಸೊ ಹೆಸರು ಕಾಳು ದೋಸೆನ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಥರ ಹೆಸರು ಕಾಳು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಬನ್ನಿ ತಡ ಮಾಡದೆ ನಾವು ರೆಸಿಪಿನ ನೋಡೋಣ. ಹೆಸರು ಕಾಳು ದೋಸೆ ರೆಡಿ ಮಾಡೋಕ್ಕೆ ನಮಗೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್ಸು. ಒಂದು ರೈಸು ಮತ್ತು ಹೆಸರು ಕಾಳು. ನಾನಿಲ್ಲಿ ಹೆಸರು ಕಾಳನ್ನ 1.5 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಸಮನಾಗಿ 1 ಕಪ್ಪಿನಷ್ಟು ರೈಸ್ನ ಯೂಸ್ ಮಾಡ್ಕೊಳ್ಬೇಕು. ಇದನ್ನ ನಾನು ಓವರ್ ನೈಟು ಸೋಕ್ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಿದ್ದರೆ 4 to 5 hours ಸೋಕ್ ಮಾಡಿದ್ರೂ ಸಾಕಾಗುತ್ತೆ ಹೆಸರು ಕಾಳು ಹಿಟ್ಟು ರೆಡಿ ಮಾಡೋಕ್ಕೆ. ಸೊ ಇವಾಗ ಚೆನ್ನಾಗಿ ಹೆಸರು ಕಾಳು ಮತ್ತು ಅಕ್ಕಿ ನೆಂದಿದೆ. ಇದ್ರದ್ದು ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಇವಾಗ ಹೆಸರು ಕಾಳು ಮತ್ತು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಹೆಸರು ಕಾಳು ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ. ಸೊ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನಾನು 4 ರಿಂದ 5 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ತಕ್ಕಂತೆ ನೀವು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. 1 ರಿಂದ 2 ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊಳ್ಳೋಣ. ಇದು ಹಾಕಿಬಿಟ್ಟು ಅದರದ್ದು ರುಚಿಗೆ ತಕ್ಕಂತೆ ಉಪ್ಪನ್ನ ಸಹ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡ್ಬೋದು ಇದನ್ನೆಲ್ಲ ಹಾಕಿಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಚೆನ್ನಾಗಿ ನುಣ್ಣಗೆ ಹೆಸರು ಕಾಳು ಹಿಟ್ಟು ರೆಡಿಯಾಗಿದೆ ದೋಸೆ ಹಾಕೋಕ್ಕೆ. ನೋಡ್ಬೋದು ಎಷ್ಟು ನೀಟಾಗಿ ಫೈನ್ ಪೇಸ್ಟ್ ಥರ ಆಗಿದೆ. ನಾರ್ಮಲ್ ದೋಸೆ ಮಾಡ್ತೀವಲ್ವ ಅದೇ ಥರನೇ ನಾವು ಈ ಬ್ಯಾಟರ್ನೂ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ತವಾನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಸ್ಟವ್ ಆನ್ ಮಾಡಿಬಿಟ್ಟು. ಸೊ ತವಾ ಇವಾಗ ಕಾದಿದೆ. ಅದರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟಿಂದ ದೋಸೆನ ಹಾಕ್ಕೊಳ್ಳೋಣ. ನೋಡ್ಬೋದು ಎಷ್ಟು ನೀಟಾಗಿ ದೋಸೆ ರೌಂಡ್ ಶೇಪಲ್ಲಿ ಬರ್ತಾ ಇದೆ. ಯೂಶ್ವಲಿ ದೋಸೆನ ನಾವು ಬ್ಯಾಟರ್ ತವದ ಮೇಲೆ ಹಾಕಿಬಿಟ್ಟು ಮಿಡಲ್ ಪೋರ್ಷನಿಂದ ತೀಡ್ಕೊಂಡು ಬಂದರೆ ರೌಂಡ್ ಶೇಪಲ್ಲಿ ಬರುತ್ತೆ. ಅದಾದಮೇಲೆ ನಿಮಗೆ ತುಂಬ ಪ್ಲೇನ್ ದೋಸೆ ತಿನ್ನೋ ಬದಲು ಏನಾದರೂ ಫ್ಲೇವರ್ ಬರಬೇಕು ಚೆನ್ನಾಗಿ, ಈರುಳ್ಳಿ ಅಥವಾ ಕ್ಯಾರೆಟು ಆ ಥರ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ಲೇವರ್ ಬರೋ ಥರ ದೋಸೆ ತಿನ್ಬೇಕು ಅಂದ್ಕೊಂಡ್ರೆ ನಾವು ಅದಕ್ಕೆ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನೂ ಸಹ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು ದೋಸೆದ ಮೇಲೆ ನಾನು ಆನಿಯನ್ನು ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ದೋಸೆ ಚೆನ್ನಾಗಿ ರೋಸ್ಟ್ ಆಗ್ತಿದೆ. ಸೊ ನೋಡ್ಬೋದು ತವಕ್ಕೆ ಅಂಟ್ಕೊಳ್ದೇ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬರ್ತಾ ಇದೆ. ಒಂದು ಸ್ವಲ್ಪನೂ ತವಕ್ಕೆ ದೋಸೆ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿಯಾಗಿದೆ. ಸೊ ದೋಸೆ ರೆಡಿಯಾಗಿದೆ, ಹೆಸರಿಟ್ಟಿನ ದೋಸೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಸೊ ಇದೇ ಥರನೇ ನಾವು ಹೆಸರು ಕಾಳು ದೋಸೆನ ರೆಡಿ ಮಾಡ್ಕೊಳ್ಬೇಕು. ಸೊ ನನ್ನ ಹಸ್ಬೆಂಡ್ ಯೂಶ್ವಲಿ ಎಲ್ಲ ತರಕಾರಿ ಹಾಕಿ ಮಾಡಿದರೆ ಅವ್ರು ಇಷ್ಟಪಡ್ತಾರೆ ದೋಸೆ. ಸೊ ನಾನು 2 ಥರದ ದೋಸೆನೂ ಮಾಡಿದ್ದೀನಿ. ಒಂದು ಪ್ಲೇನ್ ದೋಸೆ ಮತ್ತು ಆನಿಯನ್ನು ಮತ್ತು ಕ್ಯಾರೆಟ್ನ 2 ಹಾಕಿಬಿಟ್ಟು. ಸೊ ಈ ಪ್ಲೇನ್ ದೋಸೆ ಅಂದರೆ ಜಸ್ಟ್ ನಾರ್ಮಲಾಗಿ ದೋಸೆ ಹಾಕಿಬಿಟ್ಟು ತವದ ಮೇಲೆ ಅದರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿದ್ರೆ ಸಾಕು. ಸೊ ದೋಸೆ ಚೆನ್ನಾಗಿ ರೋಸ್ಟ್ ಆಗಿದೆ. ಅದನ್ನ ಇನ್ನೊಂದು ಸೈಡು ತಿರುವು ಹಾಕಿಬಿಟ್ಟು ಬೇಯಿಸ್ಕೊಂಡು ನಾವು ದೋಸೆನ ರೆಡಿ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ದೋಸೆ. ಸೊ ಹೆಸರು ಕಾಳು ಹಿಟ್ಟಿನ ದೋಸೆ ಮಾಡೋದು ತುಂಬಾ ಈಸಿ. ಹೋಪ್ ದೋಸೆದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದೋಸೆ ಜೊತೆ ತಿನ್ನೋಕ್ಕೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಬೇಕು. ನಿಮಗೆ ಚಟ್ನಿನ ಕೊಕೊನಟ್ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಮನೇಲಿ ಹಸಿ ತೆಂಗಿನಕಾಯಿ ಇದ್ದರೆ ನೀವು ಅದನ್ನೂ ಯೂಸ್ ಮಾಡ್ಕೊಳ್ಬೋದು. ಸಪೋಸ್ ತೆಂಗಿನಕಾಯಿ ಇಲ್ಲ ಅಂದರೆ ಒಣ ತೆಂಗಿನಕಾಯಿನೂ ನಾವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಇವತ್ತು ಒಣ ತೆಂಗಿನಕಾಯಿ, ಡ್ರೈ ಆಗಿರೋ ಕೊಕೊನಟ್ನ ಯೂಸ್ ಮಾಡ್ತಿರೋದು. ಅದನ್ನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. 1 ರಿಂದ 2 ಹಸಿಮೆಣಸಿನ್ಕಾಯಿನೇ ಅದಕ್ಕೆ ಸೇರಿಸ್ಬೇಕು. ಆಮೇಲೆ 1 ರಿಂದ 3 ಹೆಸರು ಬೆಳ್ಳುಳ್ಳಿ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ಕೊಕೊನಟ್ ಚಟ್ನಿ ಮಾಡೋದು ತುಂಬಾ ಈಸಿ ಆ್ಯಕ್ಚುಲಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ನಾನು.
ಬಿಕಾಸ್ ನಾನು ಯೂಸ್ ಮಾಡ್ತಿರೋದು ಇವತ್ತು ಡ್ರೈ ಕೊಕೊನಟ್ನ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಸೊ ಕೊಕೊನಟ್ ಚಟ್ನಿ ನುಣ್ಣಗೆ ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ ಚಟ್ನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೊಕೊನಟ್ ಚಟ್ನಿ. ಸೊ ಇದಕ್ಕೆ ತಡ್ಕಾನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಒಲೆ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ನಾವು ತಡ್ಕಾನ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಚಟ್ನಿಗೆ. ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾದಾದ ನಂತರ ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸಾಸಿವೆ, ನಿಮಗೆ ಒಂದು ಸ್ವಲ್ಪ ಫ್ಲೇವರ್ ಬೇಕಂದರೆ ಅದಕ್ಕೆ ಒಂದು ಸ್ವಲ್ಪ ನೀವು ಉದ್ದಿನಬೇಳೆನೂ ಸೇರಿಸ್ಕೊಳ್ಬೋದು. ಸೊ ಚಟ್ನಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಉದ್ದಿನಬೇಳೆನೂ ಹಾಕಿದ್ದೀನಿ ಅದಕ್ಕೆ. ಒಂದು 4ರಿಂದ 5 ಕರಿಬೇವಿನ ಎಲೆನೂ ಹಾಕಿದ್ದೀನಿ. ಸೊ ಇವಾಗ ತಡ್ಕ ರೆಡಿಯಾಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗನ್ನ ಯೂಸ್ ಮಾಡಿದ್ದೀನಿ ನಾನು. ಸೊ ಹಿಂಗೆ ಹಾಕಿದರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಚಟ್ನಿನ ಈ ತಡ್ಕಕ್ಕೆ ಹಾಕ್ಕೋಣ. ಸೊ ನೋಡಿ, ಕೊಕೊನಟ್ ಚಟ್ನಿ ರೆಡಿಯಾಗಿದೆ ಹೆಸರು ಕಾಳು ದೋಸೆ ಜೊತೆ ತಿನ್ನೋಕ್ಕೆ. ಸೊ ಚಟ್ನಿ ಮಾಡೋದು ತುಂಬ ಈಸಿ ಆದ ರೆಸಿಪಿ. ಸೊ ನೋಡ್ತಿರ್ಬೋದು ಕೊಕೊನಟ್ ಚಟ್ನಿ ಸಹ ಇವಾಗ ರೆಡಿಯಾಗಿದೆ. ಸೊ ನಾವು ದೋಸೆನೂ ರೆಡಿ ಮಾಡ್ಕೊಂಡಿಟ್ಟಿದ್ದೀವಿ. ಸೊ ಹೆಸರು ಕಾಳು ದೋಸೆ ಜೊತೆ ತೆಂಗಿನಕಾಯಿ ಚಟ್ನಿನೂ ರೆಡಿಯಾಗಿದೆ. ಗರಿ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ಯು ಲೈಕ್ ದ ರೆಸಿಪಿ. Thank you for watching.